ಹಕ್ಕಿಗಳ ಕಲರವ ಮನಸ್ಸನ್ನು ತುಂಬುತ್ತದೆ. ನಗರ ಎಚ್ಚರಗೊಳ್ಳುವ ಮುನ್ನ ಪ್ರಕೃತಿ ಪ್ರಬುದ್ಧವಾಗಿರುತ್ತವೆ. ಇದು ಮೈಸೂರು. ಕೆಲವೊಂದು ನಗರಗಳು ನಕ್ಷೆಗಳಲ್ಲಿ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಇನ್ನೂ ಕೆಲವು ನಗರಗಳು ಜಗತ್ತಿನೆಲ್ಲೆಡೆ ಜನಮನಗಳಲ್ಲಿ ಮಿಡಿಯುತ್ತಿರುತ್ತೆ. ದ ಸಿಟಿ ಆಫ್ ಪ್ಯಾಲೇಸ್. ಕೈಯಲ್ಲಿ ಶಸ್ತ್ರ ಹಿಡಿದಿದ್ದರೂ ಹೃದಯದಲ್ಲಿತ್ತು ಮಾನವೀಯತೆ. ಶಾಂತಿಯೇ ಅವರ ಆಸೆಯಾಗಿತ್ತು. ಆದರೆ ಧರ್ಮ ಕಾಪಾಡಲು ಮೈಸೂರ ಯುದ್ಧ ಅನಿವಾರ್ಯವಾಯಿತು. ಯುದ್ಧ ಗೆಲುವಿಗಾಗಿ ಅಲ್ಲ, ತಾಯ್ನಾಡಿನ ಗೌರವ ಉಳಿಸಲು. ಒಂದು ಜೀವ ಬಲಿ ಕೊಟ್ಟಾದರೂ 1000 ಜೀವಗಳಿಗೆ ಸ್ವತಂತ್ರ ಕೊಟ್ಟ ಮೈಸೂರು. ರಕ್ತದಿಂದ ಬರೆಯಲ್ಪಟ್ಟ ಇತಿಹಾಸವಲ್ಲ, ತ್ಯಾಗದಿಂದ ಬೆಳಗಿದ ನೆಲವೇ ಮೈಸೂರು. ಗಂಗರ ಕಾಲದ ಕಲೆಗಳು, ಚೋಳರ ಕಾಲದ ಸಮುದ್ರ ಸಾಮ್ರಾಜ್ಯ, ಹೊಯ್ಸಳರ ವಾಸ್ತುಶಿಲ್ಪ, ಒಡೆಯರುಗಳ ರಾಜಮೆರುಗು, ಟಿಪ್ಪು ಸುಲ್ತಾನರ ಶೌರ್ಯ ಸ್ವಾಭಿಮಾನ ಇವೆಲ್ಲವೂ ಒಂದೇ ನಗರದಲ್ಲಿ ಉಸಿರಾಡುತ್ತಿದ್ದರೆ ಅದುವೇ ಮೈಸೂರು. ಮೈಸೂರ ಅರಮನೆ. ಇದನ್ನು 1897ರಲ್ಲಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದರು. ಇಂದು ಭಾರತದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ತಾಣಗಳಲ್ಲೊಂದಾಗಿದೆ. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಅರಮನೆಯನ್ನು ದೀಪಗಳಿಂದ ಅಲಂಕರಿಸುತ್ತಾರೆ. ಆ ಸೊಬಗನ್ನೊಮ್ಮೆ ಅನುಭವಿಸಲೇಬೇಕು. ಗುಂಬಸ್, ಐತಿಹಾಸಿಕ ಶಿಲ್ಪಕಲೆಯ ಸಂಕೇತ. ಇದು ಶ್ರೀರಂಗಪಟ್ಟಣ. ಕಾವೇರಿ ನದಿ ತೀರದಲ್ಲಿ ಸುಭದ್ರ ಕೋಟೆಗಳ ಮಧ್ಯದಲ್ಲಿ ಈ ಬೀದಿಯಲ್ಲಿ ಸಾಗುತ್ತಿರುವಾಗ ಪ್ರತಿಯೊಂದು ಹೆಜ್ಜೆಯೂ ಕೂಡ ಇತಿಹಾಸವನ್ನು ಪುನಃ ಒತ್ತಿ ಹೇಳುತ್ತಾ ಇದೆ. ಇದು ಶಸ್ತ್ರಾಸ್ತ್ರಗಳ ಸಂಗ್ರಹವಲ್ಲ, ಬದಲಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಕಾದಾಡಿದ ಅಪ್ಪಟ ವೀರನ ಗೋರಿ. ಬೇಸಿಗೆ ಅರಮನೆ. ಇದಕ್ಕಿರುವ ಮತ್ತೊಂದು ಹೆಸರೇ ದರಿಯಾ ದೌಲತ್ ಬಾಗ್, ಅಂದರೆ ಸಂಪತ್ತಿನ ಸಮುದ್ರವನ್ನು ಹೊಂದಿರುವ ಉದ್ಯಾನ. ಕ್ರಿಸ್ತಶಕ 1784ರಲ್ಲಿ ಟಿಪ್ಪು ಸುಲ್ತಾನ್ ರವರು ನಿರ್ಮಿಸಿದಂತಹ ಈ ಸುಂದರ ಬೇಸಿಗೆ ಅರಮನೆಯು ಕಾವೇರಿ ನದಿಯ ದಡದಲ್ಲಿದೆ. ಬಹುಪಾಲು ತೇಗದ ಮರದಿಂದ ನಿರ್ಮಿಸಲಾದ ಈ ಸುಂದರ ಅರಮನೆಯ ಸೌಂದರ್ಯ ಶಿಲ್ಪಕಲೆಯ ಮಹತ್ವವನ್ನು ಹೆಚ್ಚಿಸುತ್ತದೆ. ವಿಶಾಲ ವರಾಂಡಗಳನ್ನು ಹೊಂದಿದ್ದು ಇದೇ ಅರಮನೆಯ ಸಭಾಂಗಣದಲ್ಲಿ ರಾಯಭಾರಿಗಳನ್ನು, ಅತಿಥಿಗಳನ್ನು ಬರಮಾಡಿಕೊಳ್ಳುತ್ತಿದ್ದರು ಎನ್ನಲಾಗುತ್ತದೆ. ಟಿಪ್ಪು ಸುಲ್ತಾನ್ ರವರು ಉಪಯೋಗಿಸಿದ ವಸ್ತ್ರಗಳು, ಯುದ್ಧ ಸಾಮಗ್ರಿಗಳಾದ ಬಂದೂಕುಗಳು, ಖಡ್ಗಗಳು, ಪಿರಂಗಿಗಳು ಅವರ ಶೌರ್ಯವನ್ನು ನೆನಪಿಸುತ್ತದೆ. ಗೋಡೆಯ ಮೇಲೆ ಮೂಡಿದ ಈ ಚಿತ್ರಗಳು ಮೌನವಾಗಿ ಯುದ್ಧದ ಕಥೆಗಳನ್ನು ಹೇಳುತ್ತಿವೆ. ರಕ್ತರೇಖೆಗಳಂತೆ ಹರಿದ ಬಣ್ಣಗಳು ಹೋರಾಟದ ಭೀಕರತೆಯನ್ನು, ತ್ಯಾಗಮಯ ಸ್ವಾತಂತ್ರ್ಯ ಹೋರಾಟದ ಕಾಲಾತೀತ ಕಥನವನ್ನು ಹೇಳಿಕೊಡುತ್ತಿವೆ. ಜಾಮಿಯಾ ಮಸೀದಿ. ಟಿಪ್ಪು ಸುಲ್ತಾನರಿಂದ 1787ರಲ್ಲಿ ನಿರ್ಮಿಸಲ್ಪಟ್ಟ ಈ ಮಸೀದಿ ಸೊಗಸಾದ ಪುರಾತನ ಮಸೀದಿಗಳಲ್ಲಿ ಒಂದು. ಘನವಾಗಿಯೂ ರಮ್ಯವಾಗಿಯೂ ಕಾಣುವ ಇದರ 2 ಉನ್ನತ ಮಿನಾರಗಳು ಆಕಾಶವನ್ನು ಸ್ಪರ್ಶಿಸಲು ಹೊರಟಂತೆ ನಿಂತಿವೆ. ಜಾಮಿಯಾ ಮಸೀದಿಯ ಮಿನಾರಗಳಿಂದ ಮೊಳಗುವ ಆಜಾನ್ ಕೇವಲ ಒಂದು ಕರೆ ಅಲ್ಲ, ಅದು ಮಾನವನನ್ನು ತನ್ನ ಆತ್ಮದತ್ತ ಕರೆಯುವ ದೈವಿಕ ಆಹ್ವಾನವಾಗಿದೆ. ಪಯಣ. ಹಳೆಯ ಇತಿಹಾಸವನ್ನು ಪುನಃ ನೆನಪಿಸುವ ಸಲುವಾಗಿ, ಪ್ರಾಚೀನ ವಾಹನಗಳ ವಿನ್ಯಾಸವನ್ನು ಸಂರಕ್ಷಿಸುವ ಸಲುವಾಗಿ ವಾಹನಗಳನ್ನು ಸಂಗ್ರಹಣೆ ಮಾಡಿದಂತಹ ಈ ಪಯಣವು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಪ್ರದರ್ಶಿಸಲಾಗಿದೆ. ಮೈಸೂರಿನ ಈ ಪಯಣ ಎಂಬ ವಾಹನ ಸಂಗ್ರಹಾಲಯವು ಹಳೆಯ ಕಾಲದ ವಾಹನಗಳ ಇತಿಹಾಸವನ್ನು ಜೀವಂತವಾಗಿ ಪರಿಚಯಿಸುವ ವಿಶಿಷ್ಟ ಸ್ಥಳವಾಗಿದೆ. ಇಲ್ಲಿ ಕಾಲಘಟ್ಟಗಳನ್ನು ದಾಟಿಕೊಂಡು ಬಂದ ವಿವಿಧ ಹಳೆಯ ವಾಹನ ವಿನ್ಯಾಸ, ತಂತ್ರಜ್ಞಾನ ಮತ್ತು ಶೈಲಿಯನ್ನು ಮನದಟ್ಟು ಮಾಡುವ ರೀತಿಯಲ್ಲಿ ಪ್ರದರ್ಶಿಸಲಾಗಿದೆ. ಜೀವನವು ಒಂದು ಪಯಣವೇ. ಕೆಲವೊಮ್ಮೆ ವೇಗವಾಗಿ, ಇನ್ನು ಕೆಲವೊಮ್ಮೆ ನಿಧಾನವಾಗಿ ಸಾಗುತ್ತದೆ. ಜೀವನ ಪಯಣದಲ್ಲಿ ಪಯಣ ಅಂತ್ಯ, ಆದರೆ ಅನುಭವ ಶಾಶ್ವತ.